ಚಿತ್ರವು ಕೇವಲ ಒಂದು ರಾತ್ರಿಯ ಅವಧಿಯಲ್ಲಿ ಸಂಜೆ 7ರಿಂದ ಬೆಳಗ್ಗೆ 7ರವರೆಗೆ ನಡೆಯುವ ಹೈ ವೋಲ್ಟೇಜ್ ಆಕ್ಷನ್ ಕಥೆಯನ್ನು ಹೊಂದಿದೆ. ಅರ್ಜುನ್ ಮಹಾಕ್ಷಯ್ ಮ್ಯಾಕ್ಸ್ ಎಂಬ ದಕ್ಷ ಪೊಲೀಸ್ ಅಧಿಕಾರಿ 2 ತಿಂಗಳ ಸಸ್ಪೆನ್ಷನ್ ನಂತರ ಹೊಸ ಪೊಲೀಸ್ ಸ್ಟೇಷನ್ಗೆ ಕೆಲಸಕ್ಕೆ ಸೇರುವ ಒಂದು ದಿನ ಮೊದಲು ಮಹಾಬಲಿಪುರಂಗೆ ತಲುಪುತ್ತಾನೆ. ಆ ದಿನ ರಾತ್ರಿ ಸ್ಟೇಷನ್ನಲ್ಲಿ ಸಚಿವರ ಮಕ್ಕಳ ಸಾವು ಸಂಭವಿಸುತ್ತದೆ. ಇದರಿಂದ ದೊಡ್ಡ ಬಿಕ್ಕಟ್ಟು ಎದುರಾಗುತ್ತದೆ. ತನ್ನ ತಂಡವನ್ನು ರಕ್ಷಿಸಲು ಮತ್ತು ಪ್ರಭಾವಿ ರಾಜಕಾರಣಿಗಳ ಗ್ಯಾಂಗ್ ಅನ್ನು ಎದುರಿಸಲು ಮ್ಯಾಕ್ಸ್ ಹೇಗೆ ಡೆಮನ್ ಅವತಾರ ತಾಳುತ್ತಾನೆ ಎಂಬುದೇ ಚಿತ್ರದ ಕ್ಲೈಮ್ಯಾಕ್ಸ್. ಇನ್ಸ್ಪೆಕ್ಟರ್ ರೂಪಾ, ಸುನಿಲ್, ಗಣೇಶ್ ಅಲಿಯಾಸ್ ಗಣಿ ಇತರ ಪ್ರಮುಖರು, ಸಂಯುಕ್ತ ಹೊರನಾಡು ಇನ್ಸ್ಪೆಕ್ಟರ್ ಆರತಿ, ಸುಕೃತ ವಾಗ್ಲೆ, ಕಾನ್ಸ್ಟೇಬಲ್ ಮೀನಾ, ಪ್ರಮೋದ್ ಶೆಟ್ಟಿ, ದೇವರಾಜ್, ಉಗ್ರಂ ಮಂಜು ಮತ್ತು ರೆಡಿಂಗ್ ಕಿಂಗ್ಸ್. ಚಿತ್ರವು ಕೇವಲ ಒಂದು ರಾತ್ರಿಯ ಅವಧಿಯಲ್ಲಿ ಹೇಳ್ದಂಗೆ. ಇದರ OTT ಬಗ್ಗೆ ಮಾತಾಡೋದಾದ್ರೆ, ಅರ್ಜುನ್ ಮಹಾಕ್ಷಯ್ ಎಂಬ ದಕ್ಷ ಪೊಲೀಸ್ ಅಧಿಕಾರಿ 2 ತಿಂಗಳ ಸಸ್ಪೆನ್ಷನ್ ನಂತರ ಮೊದಲ ದಿನವೇ ಸುಮಾರು 10.37 ಕೋಟಿ ಗಳಿಸುವ ಮೂಲಕ 2024ರ ಅತಿ ದೊಡ್ಡ ಓಪನಿಂಗ್ ಪಡೆದ ಕನ್ನಡ ಸಿನಿಮಾ ಎನಿಸಿಕೊಂಡಿತು. ಬಿಡುಗಡೆಯಾದ 2 ವಾರಗಳಲ್ಲಿ ಸುಮಾರು 62 ಕೋಟಿಗೂ ಹೆಚ್ಚು ಹಣ ಗಳಿಸಿತು. 2024ರ ಅತಿ ಹೆಚ್ಚು ಹಣ ಗಳಿಸಿದ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇದರ ಚಿತ್ರದ ಅಂದಾಜು ಬಜೆಟ್ ಸುಮಾರು 65 ಕೋಟಿ ಎಂದು ವರದಿಯಾಗಿದೆ. ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತವು ಚಿತ್ರದ ಆಕ್ಷನ್ ದೃಶ್ಯಗಳಿಗೆ ಜೀವ ತುಂಬಿದೆ. ಛಾಯಾಗ್ರಹಣ ಶೇಖರ್ ಚಂದ್ರ ಅವರ ಕ್ಯಾಮೆರಾ ಕೆಲಸವು ರಾತ್ರಿಯ ದೃಶ್ಯಗಳನ್ನು ಬಹಳ ಸುಂದರವಾಗಿ ಮತ್ತು ತೀವ್ರವಾಗಿ ಸೆರೆಹಿಡಿದಿದೆ. ಚೇತನ್ ಡಿಸೋಜಾ ಅವರ ಫೈಟ್ ಕೊರಿಯೋಗ್ರಫಿ ಪ್ರೇಕ್ಷಕರಿಗೆ ಸೈ ಎನಿಸಿಕೊಂಡಿದೆ. OTT ಅಪ್ಡೇಟ್ ಅಂದ್ರೆ ಮ್ಯಾಕ್ಸ್ ಚಿತ್ರ ಡಿಜಿಟಲ್ ಹಕ್ಕುಗಳನ್ನು ZEE5 ಸಂಸ್ಥೆ ಪಡೆದುಕೊಂಡಿದ್ದು 2025ರ ಫೆಬ್ರವರಿ 15ರಿಂದ ಸ್ಟ್ರೀಮಿಂಗ್ ಆರಂಭಿಸಿದೆ. ಚಲನಚಿತ್ರ ಅವಧಿ ನೋಡುವುದಾದರೆ ಸುಮಾರು 132-133 ನಿಮಿಷಗಳು, 2 ಗಂಟೆ 13 ನಿಮಿಷ. ಇದರ ನಿರ್ದೇಶಕರು ವಿಜಯ್ ಕಾರ್ತಿಕೇಯ. ಇದು ಇವರ ಚೊಂಚಲ ಸಿನಿಮಾ. ಇದರ ನಿರ್ಮಾಣ ಕಲೈಪುಲಿಸ್ ಎಸ್. ತನು ವಿ ಕ್ರಿಯೇಷನ್ ಮತ್ತು ಕಿಚ್ಚ ಸುದೀಪ್. ಪಾತ್ರವರ್ಗ ಹಾಯ್, ಎಲ್ಲರಿಗೂ ನಮಸ್ಕಾರ. HK ಸಿನಿಮಾಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಬಿಗಿನ್. ಮುಂದಿನ ಪಾರ್ಟ್ ಏನಿದೆ ಅಂತ ನೋಡಿ. ಇವತ್ತು ನಾವು ಮಾತಾಡ್ತಿರೋದು ಸ್ಯಾಂಡಲ್ವುಡ್ನ ಬಾದ್ಶಾ ನಮ್ಮ ಕಿಚ್ಚ ಸುದೀಪ್ ಅವರ ಬರೋಬ್ಬರಿ 2.5 ವರ್ಷದ ನಂತರ ಅಬ್ಬರಿಸಿರೋ ಮ್ಯಾಕ್ಸ್ ಸಿನಿಮಾ. ಈ ಸಿನಿಮಾ ಕೇವಲ ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅಷ್ಟೇ ಅಲ್ಲ,
ಇದು ಅಭಿಮಾನಿಗಳಿಗೆ ನಿಜವಾದ ಹಬ್ಬ. ಸಿನಿಮಾದ ಕತೆ ಹೇಗೆ ನಡೆಯುತ್ತಂದರೆ, ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ನಾಯಕ ಅರ್ಜುನ್ ಮಹಾಕ್ಷಯ್ ಎಂಬ ಮ್ಯಾಕ್ಸ್ ಒಬ್ಬ ಖಡಕ್ ಪೊಲೀಸ್ ಆಫೀಸರ್. ಸಸ್ಪೆಂಡ್ ಆಗಿದ್ದ ಇವನು ಮತ್ತೆ ಕೆಲಸಕ್ಕೆ ಸೇರೋಕೆ ಅಂತ ಹೊಸ ಊರಿಗೆ ಬರ್ತಾನೆ. ಅಲ್ಲಿರೋ ರಾಜಕಾರಣಿಗಳ ಮಕ್ಕಳು ಮಾಡಿರೋ ಗಲಾಟೆ, ಅದರಿಂದ ಆಗೋ ದೊಡ್ಡ ದೊಡ್ಡ ಅವಾಂತರಗಳ ಸುತ್ತ ಆ ಕತೆ ತಿರುಗುತ್ತೆ. ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆದಾಗ, ತನ್ನ ಟೀಮ್ ಕಷ್ಟದಲ್ಲಿ ಇದ್ದಾಗ ನಮ್ಮ ಮ್ಯಾಕ್ಸ್ ಹೇಗೆ ಡೆಮನ್ ಅಂದರೆ ರಾಕ್ಷಸ ಆಗಿ ಎದುರಾಳಿಗಳನ್ನು ಧೂಳಿಪಟ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ರೋಚಕ ಜರ್ನಿ. ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ, ಕಿಚ್ಚ ಸುದೀಪ್ ಅವರ ಪರ್ಫಾರ್ಮೆನ್ಸ್. ಸುದೀಪ್ ಅವರು ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಅವರ ಮ್ಯಾನರಿಸಮ್, ಆ ನಡಿಗೆ, ಆ ವಾಯ್ಸ್ ಕೇಳಿ ಫ್ಯಾನ್ಸ್ ಮೈ ಮೆರೆಯೋದು ಗ್ಯಾರಂಟಿ. ಇನ್ನು ಅಜನೀಶ್ ಲೋಕನಾಥ್ ಅವರ BGM ಬಗ್ಗೆ ನೋಡೋದಾದರೆ, ಈ ಸಿನಿಮಾ ಈ ಮನುಷ್ಯ ಕೊಟ್ಟಿರೋ ಬ್ಯಾಕ್ಗ್ರೌಂಡ್ಸ್ ಮ್ಯೂಸಿಕ್ ಇದೆಯಲ್ಲ, ಅದು ಫೈಟ್ ಸೀನ್ಗಳಿಗೆ ಬೆಂಕಿ ಹಚ್ಚಿದೆ. ಮ್ಯೂಸಿಕ್ ಕೇಳೋದಕ್ಕೆ ಎರಡು ಕಿವಿ ಸಾಲದು. ಸಸ್ಪೆನ್ಸ್ ಮತ್ತು ವೇಗ ಏನಿದೆ ಅಂದರೆ, ಸಿನಿಮಾ ಶುರುವಾದ ಮೇಲೆ ಎಲ್ಲೂ ಬೋರ್ ಹೊಡೆಯಲ್ಲ. ಕತೆ ಒಂದೇ ರಾತ್ರಿ ನಡೆಯೋದ್ರಿಂದ ಸಖತ್ ಫಾಸ್ಟ್ ಆಗಿ ಹೋಗುತ್ತೆ. ಆ್ಯಕ್ಷನ್ ದೃಶ್ಯಗಳು ಬರೀ ಕೈಲಿ ಹೊಡೆಯೋದಲ್ಲ, ಟೆಕ್ನಿಕಲ್ ಆಗಿ ಈ ಸಿನಿಮಾದ ಫೈಟ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದಿವೆ. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ನೋಡೋದಾದರೆ ಒಂದೆರಡು ಕೊರತೆಗಳು ಇವೆ. ಸಿನಿಮಾದ ಫಸ್ಟ್ ಹಾಫಲ್ಲಿ ಇದ್ದಷ್ಟು ವೇಗ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಕಡಿಮೆಯಾಗುತ್ತೆ ಅನಿಸಬಹುದು. ವಿಲನ್ಗಳು ಸುದೀಪ್ ಅವರಿಗೆ ಸಮಬಲವಾಗಿ ಇರಬೇಕಿತ್ತು ಅನ್ನೋದೇ ಕೆಲವರ ಅಭಿಪ್ರಾಯ. ಗೆಳೆಯರೆ, ಇನ್ನು ಬಾಕ್ಸ್ ಆಫೀಸ್ ಸದ್ದು ಮಾಡಿದೆ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ಏಕೆಂದರೆ ಮೊದಲ ದಿನವೇ ಸುಮಾರು 10 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಸ್ಯಾಂಡಲ್ವುಡ್ನಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಈ ಒಂದು ಮ್ಯಾಕ್ಸ್ ಸಿನಿಮಾ. ಒಟ್ಟಾರೆಯಾಗಿ 60 ಕೋಟಿಗೂ ಅಧಿಕ ಹಣ ಗಳಿಸಿ 2024ರ ಬಿಗ್ಗೆಸ್ಟ್ ಹಿಟ್ ಸಿನಿಮಾಗಳಲ್ಲಿ ಲಿಸ್ಟ್ ಸೇರಿದೆ. ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಸುದೀಪ್ ಅವರ ಅಭಿಮಾನಿಯಾಗಿದ್ದರೆ ಅಥವಾ ನಿಮ್ಮ ಮಾಸ್ ಆ್ಯಕ್ಷನ್ ಸಿನಿಮಾಗಳು ಇಷ್ಟ ಆದರೆ ಮ್ಯಾಕ್ಸ್ ಮಿಸ್ ಮಾಡಲೇಬಾರದು. ಇದು ಥಿಯೇಟರ್ನಲ್ಲಿ ನೋಡಬೇಕಾದ್ರೆ ಸಿನಿಮಾ ಈಗ Zee5ನಲ್ಲಿ ಸಿಗ್ತಿದೆ, ಹೋಗಿ ನೋಡಿ ಆನಂದಿಸಿ. ಸಿನಿಮಾ ಶುರುವಾಗೋದು ಮಹಾಬಲಿಪುರಂನಲ್ಲಿ. ಅರ್ಜುನ್ ಮಹಾಕ್ಷಯ್ ಅಂದರೆ ಮ್ಯಾಕ್ಸ್ ಎಂಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರು ಆತ ತನ್ನ ಕುಟುಂಬದ ಜೊತೆ ಶಾಂತವಾಗಿ ಇರಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ವಿಧಿ ಆಟವೇ ಬೇರೆ. ಆತ ಕೆಲಸಕ್ಕೆ ವಾಪಸ್ ಸೇರುವ ಮುನ್ನ ದಿನ ರಾತ್ರಿ ಒಂದು ಆಕಸ್ಮಿಕ ಘಟನೆ ನಡೆಯುತ್ತೆ. ಅಲ್ಲಿನ ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಿರಿಕ್ ಮಾಡ್ತಾರೆ. ಅದು ಕೊಲೆಯಲ್ಲಿ ಅಂತ್ಯವಾಗುತ್ತೆ. ಇದರಿಂದ ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ರಾಜಕಾರಣಿಗಳ ನಡುವೆ ಯುದ್ಧ ಶುರುವಾಗುತ್ತೆ. ತನ್ನ ಸಹೋದ್ಯೋಗಿಗಳನ್ನು ಕಾಪಾಡಲು ಮ್ಯಾಕ್ಸ್ ಹೇಗೆ ಅಖಾಡಕ್ಕಿಳಿತಾನೆ ಅನ್ನೋದನ್ನು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಬಹಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಸುದೀಪ್ ಅವರ ಡೆಮನ್ ಅವತಾರ ನೋಡೋದಾದರೆ, ಸುದೀಪ್ ಅವರಿಗೆ ಈ ಸಿನಿಮಾದಲ್ಲಿ ದ ಡೆಮನ್ ಅನ್ನೋ ಬಿರುದು ಕೊಟ್ಟಿದ್ದಾರೆ. ಅವರ ಕಣ್ಣಿನ ನೋಟ, ಗನ್ ಹಿಡಿಯೋ ಸ್ಟೈಲ್ ಮತ್ತು ವಿರೋಧಿಗಳ ಚಚ್ಚುರುತಿ ನೋಡಿದರೆ ಹಳೆ ಸುದೀಪ್ ವಾಪಸ್ ಬಂದಿದ್ದಾನೆ ಅನಿಸುತ್ತೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಆ್ಯಕ್ಷನ್ ಸೀಕ್ವೆನ್ಸ್ ಸಿನಿಮಾದ ಹೈಲೈಟ್. ಇನ್ನು ತಾಂತ್ರಿಕ ತಂಡದ ಕಮಾಲು ಏನಂದರೆ, ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಕಾಂತಾರ ಮತ್ತು ವಿಕ್ರಾಂತ್ ರೋಣ ಖ್ಯಾತಿಯ ಅಜನೀಶ್ ಇಲ್ಲಿ ಮತ್ತೊಮ್ಮೆ ಮ್ಯಾಜಿಕ್ ಮಾಡಿದ್ದಾರೆ. ಪ್ರತಿಯೊಂದು ಫೈಟ್ ಸೀನ್ನಲ್ಲೂ BGM ಕಿವಿಗಡಿಗುಚ್ಚುವಂತೆ ಇರುತ್ತೆ. ಛಾಯಾಗ್ರಹಣ ಬಗ್ಗೆ ಅಂದರೆ ಸಿನಿಮಾ ಫೋಟೋಗ್ರಫಿ. ಈ ಇಡೀ ಸಿನಿಮಾ ರಾತ್ರಿಯಲ್ಲೇ ನಡೆಯುವುದರಿಂದ ಲೈಟಿಂಗ್ ಬಹಳ ಮುಖ್ಯವಾಗಿತ್ತು.
ಶೇಖರ್ ಚಂದ್ರ ಅವರ ಪ್ರತಿಯೊಂದು ಫ್ರೇಮ್ ಅನ್ನು ಬಹಳ ರಿಚ್ ಆಗಿ ತೋರಿಸಿದ್ದಾರೆ. ಆ್ಯಕ್ಷನ್ ಬಗ್ಗೆ ಚೇತನ್ ಡಿಸೋಜಾ ಅವರ ಫೈಟ್ ಕೋರಿಯೋಗ್ರಾಫಿ ಇತ್ತೀಚಿನ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಮಾಡಿದರೆ ಈಗ ಅಸಲಿ ವಿಚಾರಕ್ಕೆ ಬರೋಣ. ಹಣ ಎಷ್ಟು ಗಳಿಸಿತ್ತು ಅಂದರೆ ಓಪನಿಂಗ್ ಸಿನಿಮಾ ಮೊದಲು ದಿನವೇ ಬರೋಬ್ಬರಿ 10.32 ಕೋಟಿ ಚಾಚಿಕೊಂಡಿತ್ತು. ವಾರದ ಗಳಿಕೆ ನೋಡೋದಾದರೆ ಅಂದರೆ ಒಂದು ವಾರದಲ್ಲಿ ಎಷ್ಟು ಗಳಿಕೆಯಾಗಿದೆ ಅಂದರೆ ಮೊದಲ ವಾರ ಮುಗಿಯುವಷ್ಟರಲ್ಲಿ 45 ಕೋಟಿ ರೂಪಾಯಿ ದಾಟಿತ್ತು. ಒಟ್ಟು ಗಳಿಕೆ ಎಷ್ಟಾಯಿತು ಅಂದರೆ ಒಟ್ಟು ಗಳಿಕೆ ವರದಿಗಳ ಪ್ರಕಾರ ಸಿನಿಮಾ ಸುಮಾರು 62 65 ಕೋಟಿ ಕಲೆಕ್ಷನ್ ಮಾಡಿದೆ. ಇದು 2024ರಲ್ಲಿ ಕನ್ನಡದ ಅತಿ ದೊಡ್ಡ ಹಿಟ್ಗಳಲ್ಲಿ ಒಂದು. ಕೆಲವು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಈ ಸಿನಿಮಾವನ್ನು ತಮಿಳು ನಿರ್ಮಾಪಕ ಕಲೈಪುಲಿ ಎಸ್ ತಾನು ನಿರ್ಮಾಣ ಮಾಡಿದ್ದಾರೆ. ಇವರ ವಿಜಯ್ ಅವರ ತುಪ್ಪಾಕಿ, ಸೂರ್ಯ ಅವರ ಸಿನಿಮಾಗಳನ್ನು ಮಾಡಿದ್ದವರು. ಸುದೀಪ್ ಅವರ ಪಾತ್ರಕ್ಕೆ ಅರ್ಜುನ್ ಮಹಾಕ್ಷ ಎಂಬ ವಿಶಿಷ್ಟ ಹೆಸರು ಇಡಲಾಗಿದೆ. ಇದು ಅವರ ವ್ಯಕ್ತಿತ್ವಕ್ಕೆ ಸರಿಯಾದ ಹೊಂದುತ್ತದೆ. ಸಿನಿಮಾದಲ್ಲಿ ವರಲಕ್ಷ್ಮಣ್, ಶರತ್ ಕುಮಾರ್ ಮತ್ತು ಸುನಿಲ್ ಅವರ ಪಾತ್ರಗಳು ಸಿನಿಮಾಗೆ ದೊಡ್ಡ ಮೆರುಗು ನೀಡಿದೆ. ಸಿನಿಮಾದಲ್ಲಿ ಸುದೀಪ್ ಅವರ ಹೆಸರನ್ನು ಮಹಾಕ್ಷ ಎಂದು ಇಡಲಾಗಿದೆ. ಇದನ್ನು ಶಾರ್ಟ್ ಆಗಿ ಮ್ಯಾಕ್ಸ್ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಮಹಾಕ್ಷ ಎಂದರೆ ಮೃತ್ಯುತ್ವವನ್ನು ಗೆದ್ದವನು ಅಥವಾ ಅಮರ ಎಂದರ್ಥ. ಸಿನಿಮಾದಲ್ಲಿ ಎಷ್ಟೇ ವಿಲನ್ಗಳು ಬಂದರೂ ಮ್ಯಾಕ್ಸ್ ಒಬ್ಬನೇ ಎಲ್ಲರನ್ನು ಮುಗಿಸುವುದು ಈ ಹೆಸರಿಗೆ ತಕ್ಕಂತಿದೆ. ಇದನ್ನು ನೀವು ವಿಡಿಯೋದಲ್ಲಿ ಹೈಲೈಟ್ ಮಾಡಬಹುದು. ಲೈಟಿಂಗ್ ಮತ್ತು ಕಲರ್ ಪ್ಯಾಲೆಟ್ ಅಂದರೆ ಈ ಸಿನಿಮಾ ಯಾಕೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂದರೆ ಇದರಲ್ಲಿ ನಾಯ್ಸ್ ಮತ್ತು ಡಾರ್ಕ್ ಕಲರ್ಸ್ ಬಳಸಿದ್ದಾರೆ. ಹೆಚ್ಚಿನ ಸೀನ್ಗಳು ರಾತ್ರಿ ನಡೆಯುವುದರಿಂದ ಕಪ್ಪು ಮತ್ತು ಕಿತ್ತಾಳೆ ಅಂದರೆ ಆರೆಂಜ್ ಆ್ಯಂಡ್ ಬ್ಲಾಕ್ ಬಣ್ಣದ ಲೈಟಿಂಗ್ ಬಳಸಲಾಗಿದೆ. ಇದು ಪ್ರೇಕ್ಷಕರಲ್ಲಿ ಅಂದರೆ ಜನಗಳಲ್ಲಿ ಒಂದು ರೀತಿಯ ಆತಂಕ ಮತ್ತು ಕುತೂಹಲ ಮೂಡಿಸುತ್ತೆ. ಇದು ಹಾಲಿವುಡ್ನ ಜಾನ್ ವಿಕ್ ಶೈಲಿಯ ಮೇಕಿಂಗ್ ಅನ್ನು ನೆನಪಿಸುತ್ತದೆ. ದ ಡೆಮನ್ ಬಗ್ಗೆ ಸ್ವಲ್ಪ ಮಾತಾಡುವುದಾದರೆ ಚಿತ್ರದಲ್ಲಿ ಸುದೀಪ್ ಅವರನ್ನು ಡೆಮನ್ ಅಂದರೆ ರಾಕ್ಷಸ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಹೀರೋಗಳನ್ನು ದೇವರಿಗೆ ಹೋಲಿಸುತ್ತಾರೆ, ಆದರೆ ಇಲ್ಲಿ ರಾಕ್ಷಸನಿಗೆ ಹೋಲಿಸಿರುವುದು ಯಾಕೆ? ಏಕೆಂದರೆ ಕೆಟ್ಟವರನ್ನು ಮಟ್ಟ ಹಾಕಲು ಒಬ್ಬ ಒಳ್ಳೆಯವನು ರಾಕ್ಷಸನಾಗಲೇಬೇಕು ಎಂಬ ಸಂದೇಶ ಇಲ್ಲಿದೆ. ಸುದೀಪ್ ಅವರ ಸೈಲೆಂಟ್ ಆ್ಯಟಿಟ್ಯೂಡ್ ಮತ್ತು ವೈಲೆನ್ಸ್ ಈ ಬಿರುದನ್ನು ಜಸ್ಟಿಫೈ ಮಾಡುತ್ತದೆ. ಅಜನೀಶ್ ಲೋಕನಾಥ್ ಅವರ ಸೌಂಡ್ ಮತ್ತು ಡಿಸೈನ್. ಬರೀ ಹಾಡುಗಳ ಬಗ್ಗೆ ಮಾತಾಡಬೇಡಿ. ಈ ಸಿನಿಮಾದಲ್ಲಿ ಲೈಸೆನ್ಸ್ ಮತ್ತು ಸೈಲೆನ್ಸ್, ಮೌನ ಕೂಡ ಒಂದು ಮ್ಯೂಸಿಕ್. ಫೈಟ್ ಶುರುವಾಗುವ ಮುನ್ನ ಬರುವ ಆ ಸಣ್ಣ ಸದ್ದುಗಳು ಮತ್ತು ನಂತರ ಪ್ರೇಕ್ಷಕರಿಗೆ ಎದೆ ಬಡಿತ ಹೆಚ್ಚಿಸುತ್ತದೆ. ಇದು ಅಜನೀಶ್ ಅವರ ಸ್ಪೆಷಾಲಿಟಿ. ಬಾಕ್ಸ್ ಆಫೀಸ್ ಮ್ಯಾಜಿಕ್. ಕನ್ನಡ ಸಿನಿಮಾಗಳು ಸಂಕಷ್ಟದಲ್ಲಿದ್ದಾಗ ಮ್ಯಾಕ್ಸ್ ಬಂದು ಜೀವ ತುಂಬಿದೆ. ಕರ್ನಾಟಕದ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಸುದೀಪ್ ಅವರ ಕ್ರೇಜ್ನಿಂದಾಗಿ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಕೇವಲ 10 ದಿನಗಳಲ್ಲಿ 50 ಕೋಟಿ ಕ್ಲಬ್ ಸೇರಿದ ರೀತಿ ಸ್ಯಾಂಡಲ್ವುಡ್ಗೆ ದೊಡ್ಡ ಆನೆಬಲ ತಂದಿದೆ. ವಿಡಿಯೋಗೆ ಡಿಫ್ರೆಂಟ್ ಥಂಬ್ನೇಲ್ ಐಡಿಯಾ ಅಂದರೆ ಮ್ಯಾಕ್ಸ್ ಸಿನಿಮಾಗಳಲ್ಲಿ ನೀವು ಗಮನಿಸಿದ 5 ರಹಸ್ಯಗಳು. ಅದು ಒಂದು ಕಡೆ ಸುದೀಪ್ ಅವರ ಸೈಲೆಂಟ್ ಲುಕ್, ಇನ್ನೊಂದು ಕಡೆ ಡೆಮನ್ ಅವತಾರ ಫೋಟೋ ಹಾಕಿ. ಮ್ಯಾಕ್ಸ್ ಸಿನಿಮಾದಲ್ಲಿ ಹೈಟೆಕ್ ಆ್ಯಕ್ಷನ್ ಬಗ್ಗೆ ನೋಡೋದಾದರೆ ಬರೀ ಗುಂಡಿನ ಕಾಳಗಳವಲ್ಲ. ಈ ಸಿನಿಮಾದಲ್ಲಿ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಅಂದರೆ CQB ಶೈಲಿಯ ಫೈಟ್ಸ್ ಬಳಸಲಾಗಿದೆ. ರಿಯಲಿಸ್ಟಿಕ್ ಸ್ಟಂಟ್ಸ್. ಸುದೀಪ್ ಅವರ ಈ ಸಿನಿಮಾಗೆ ವಿಶೇಷವಾಗಿ ತರಬೇತಿ ಪಡೆದಿದ್ದಾರೆ. ಪ್ರತಿಯೊಂದು ಪಂಚ್ ಮತ್ತು ಕಿಕ್ ನೋಡಲು ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತದೆ. ವೆಪನ್ ಡಿಟೇಲಿಂಗ್. ಸಿನಿಮಾದಲ್ಲಿ ಬಳಸಲಾದ ಗನ್ಗಳು ಮತ್ತು ಆಯುಧಗಳು ಕೇವಲ ಡಮ್ಮಿಗಳಲ್ಲ, ಅವುಗಳ ಸೌಂಡ್ ಮತ್ತು ಹ್ಯಾಂಡ್ಲಿಂಗ್ ನೋಡುವವರಿಗೆ ಅಸಲಿ ಅನುಭವ ನೀಡುತ್ತದೆ. ಸ್ಯಾಂಡಲ್ವುಡ್ನ ಹೊಸ ಟ್ರೆಂಡ್ ಸೆಟ್ಟರ್. ಪಕ್ಕಾ ರಾಯಲ್ ಮೇಕಿಂಗ್. ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಾಗಿ ಹಳ್ಳಿ ಸಗಡು ಅಥವಾ ಫ್ಯಾಮಿಲಿ ಡ್ರಾಮಾ ನೋಡ್ತಿದ್ವಿ, ಆದರೆ ಮ್ಯಾಕ್ಸ್ ಸಂಪೂರ್ಣವಾಗಿ ಅರ್ಜುನ್ ಆ್ಯಕ್ಷನ್ ಥ್ರಿಲ್ಲರ್ ಶೈಲಿಯಲ್ಲಿದೆ. ಕಲೈಪುಲಿ ಎಸ್ ತನು ಅವರ ಎಂಟ್ರಿ.
ತಮಿಳಿನ ದಿಗ್ಗಜ ನಿರ್ಮಾಪಕರು ಕನ್ನಡಕ್ಕೆ ಬಂಡವಾಳ ಹೂಡಿದ್ದಾರೆ ಅಂದರೆ ನಮ್ಮ ಸಿನಿಮಾಗಳ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕೆ ಇದು ಸಾಕ್ಷ್ಯ. ಸುದೀಪ್ ಅವರ ಆ್ಯಕ್ಷನ್ ಹೀರೋ ಇಮೇಜ್ ಅಂದರೆ ಸುದೀಪ್ ಅವರು ಬರೀ ನಟರಲ್ಲ, ಅವರೊಬ್ಬರು ಅದ್ಭುತ ಆ್ಯಕ್ಷನ್ ಡೈರೆಕ್ಟರ್ ಕೂಡ. ಈ ಸಿನಿಮಾದ ಕೆಲವು ಸೀನ್ಗಳಲ್ಲಿ ಸುದೀಪ್ ಅವರ ಸ್ವಂತ ಇನ್ಸ್ಟಿಟ್ಯೂಟ್ ಇವೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಮೌನ ಆ ಸಿನಿಮಾದಲ್ಲಿ ಅತಿ ಹೆಚ್ಚು ಮಾತಾಡುತ್ತದೆ. ಪಬ್ಲಿಕ್ ಟಾಕ್ ಮತ್ತು ಅಭಿಮಾನಿಗಳ ಕ್ರೇಜ್ ಅಂದರೆ ಒಂದು ಆಡಿಯನ್ಸ್ನ ಒಂದು ಮಾತು ಏನು ಅಂದರೆ ರಿಪೀಟ್ ಆಡಿಯನ್ಸ್. ಈ ಸಿನಿಮಾ ಕೇವಲ ಒಂದು ಸಲ ನೋಡೋದಲ್ಲ, ಸುದೀಪ್ ಅವರು ಮ್ಯಾನರಿಸಮ್ ನೋಡೋಕ್ಕೆ ಅಭಿಮಾನಿಗಳು 2-3 ಬಾರಿ ಥಿಯೇಟರ್ಗೆ ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಯಾಕ್ಟ್ ಸಿನಿಮಾದ ಡೈಲಾಗ್ಗಳು ಮತ್ತು ಸುದೀಪ್ ಅವರ ಸ್ಟೈಲ್ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ. ಮುಂಬರುವ ಭಾಗದ ಕತೆ ಕುತೂಹಲ. ಸಿನಿಮಾದ ಎಂಡ್ ಕ್ರೆಡಿಟ್ಸ್ನಲ್ಲಿ ಬರುವ ಸಣ್ಣ ಸುಳಿವು ಮ್ಯಾಕ್ಸ್ 2 ಬರಲಿದೆ ಎಂಬುದು ಖಚಿತಪಡಿಸಿದೆ. ಕತೆ ಎಲ್ಲಿಗೆ ಮುಗಿಯುತ್ತೋ ಅಲ್ಲಿಂದ ದೊಡ್ಡ ಮಟ್ಟದ ಯುದ್ಧ ಶುರುವಾಗಬಹುದು ಎಂಬ ಸಸ್ಪೆನ್ಷನ್ ವೀಕ್ಷಕರಿಗೆ ಕಾಡುತ್ತಿದೆ. ಜನಗಳಿಗೆ ಹೀಗೆ ಹೇಳಬೇಕಂದ್ರೆ ಗೆಳೆಯರೇ, ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರ ಎದುರು ದರ್ಶನ್ ಮತ್ತು ಯಶ್ ವಿಲನ್ನ ಆಗಿ ಬಂದರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ, ಕಮೆಂಟ್ ಮಾಡಿ. ಈ ಸಿನಿಮಾಗೆ ನೀವು 5ಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಾ? ನಿಮ್ಮ ರೇಟಿಂಗ್ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ. ಮತ್ತು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರ ವೃತ್ತಿ ಜೀವನದ ಮೈಲಿಗಲ್ಲು. ಕನ್ನಡ ಚಿತ್ರರಂಗದ ಗತ್ತನ ಈ ಸಿನಿಮಾ ಮತ್ತೊಮ್ಮೆ ಜಗತ್ತಿಗೆ ತೋರಿಸಿದೆ. ನೀವು ಇನ್ನೂ ಈ ಸಿನಿಮಾವನ್ನು ಮಿಸ್ ಮಾಡಿಕೊಂಡಿದ್ದರೆ ನಿಮ್ಮ ಹತ್ತಿರದ ಥಿಯೇಟರ್ ಅಥವಾ OTTಯಲ್ಲಿ ಈಗಲೇ ನೋಡಿ. ಸಾಮಾನ್ಯವಾಗಿ ಹೀರೋ ಎಂದರೆ ಸಮಾಜದ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬವನು. ಆದರೆ ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಅವರ ಪಾತ್ರ ಆಂಟಿ ಹೀರೋ ಛಾಯೆಯನ್ನು ಹೊಂದಿದೆ. ಅರ್ಜುನ್ ಮಹಾಕ್ಷಯ್ ಕಾನೂನಿನಿಗಿಂತ ಹೆಚ್ಚಾಗಿ ತನ್ನದೇ ಆದ ನ್ಯಾಯದ ಹಾದಿಯನ್ನು ನಂಬುತ್ತಾನೆ. ಸಮಾಜದ ಕಸವನ್ನು ಗುಡಿಸಲು ಕೈಗೆ ಕಸಬರಿಕೆ ಹಿಡಿಯುವ ಬದಲು ಆತ ರಾಕ್ಷಸನಾಗಿ ಬದಲಾಗುತ್ತಾನೆ. ಈ ಡೆಮನ್ ಕಾನ್ಸೆಪ್ಟ್ ಅನ್ನು ಹಾಲಿವುಡ್ನ ದಿ ಫನಿಷರ್ ಪಾತ್ರಕ್ಕೆ ಹೋಲಿಸಬಹುದು. ಅಜನೀಶ್ ಲೋಕನಾಥ್ ಅವರ ಕೆಲಸ ಇಲ್ಲಿ ಬರೀ ಮ್ಯೂಸಿಕ್ ಅಲ್ಲ, ಅದು ಒಂದು ಸೌಂಡ್ ಸ್ಟೆಪ್. ಲೋ ಫ್ರೀಕ್ವೆನ್ಸಿ ಸೌಂಡ್. ಫೈಟ್ ಸೀನ್ ಬರುವ ಮೊದಲು ಸದ್ದಿಲ್ಲದಂತೆ ಬರುವ ಬೇಸ್ ಪ್ರೇಕ್ಷಕರಿಗೆ ಅಂದರೆ ಜನಗಳಲ್ಲಿ ಆತಂಕ ಮೂಡಿಸುತ್ತದೆ. ಗನ್ ಶಾಟ್ಸ್. ಸಿನಿಮಾದಲ್ಲಿ ಬಳಸಲಾದ ಪ್ರತಿಯೊಂದು ಗನ್ ಸೌಂಡ್ ಕೂಡ ವಿಭಿನ್ನವಾಗಿದೆ. ಇದು ಸಿನಿಮಾಗೆ ಒಂದು ರಿಯಲಿಸ್ಟಿಕ್ ಮತ್ತು ಮೆಟಾಲಿಕ್ ಫೀಲ್ ನೀಡುತ್ತೆ. ಕಲರ್ ಗ್ರೇಡಿಂಗ್ ಮತ್ತು ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಅಂದರೆ ಚಿತ್ರದ ನಿರ್ದೇಶಕರು ಮತ್ತು ಛಾಯಾಗ್ರಾಹಕರು ಸಿರಿಯನ್ ಮತ್ತು ಆರೆಂಜ್ ಕಲರ್ ಫ್ಯಾಂಟೇಜ್ ಅನ್ನು ಬಳಸಿದ್ದಾರೆ. ರಾತ್ರಿಯ ಕಡು ನೀಲಿ ಡಾರ್ಕ್ ಬ್ಲೂ ಹಿನ್ನೆಲೆಯಲ್ಲಿ ಕಿತ್ತಾಳೆ ಬಣ್ಣದ ಬೆಂಕಿ ಅಥವಾ ಲೈಟ್ ಬಳಸುವುದು ಕಣ್ಣಿಗೆ ಹಬ್ಬದಂತೆ ಕಾಣುತ್ತದೆ. ಇದು ಪ್ರೇಕ್ಷಕರಿಗೆ ಕಥೆಯ ತೀವ್ರತೆಯನ್ನು ಹೆಚ್ಚು ಮಾಡುತ್ತದೆ. ಕಿಚ್ಚನ ಕಣ್ಣುಗಳಲ್ಲಿನ ತೇಜಸ್ಸು ಈ ಲೈಟಿಂಗ್ನಲ್ಲಿ ಮತ್ತಷ್ಟು ಎದ್ದು ಕಾಣುತ್ತದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಕೇವಲ ಒಂದು ಫೈಟ್ನಲ್ಲಿ ಮುಗಿಯುವುದಿಲ್ಲ, ಅದು ವ್ಯವಸ್ಥೆಯ ವಿರುದ್ಧ ಬಂಡಾಯ. ಕೊನೆಯಲ್ಲಿ ಮ್ಯಾಕ್ಸ್ ತಾನು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಡುವುದಿಲ್ಲ, ಬದಲಿಗೆ ಸವಾಲು ಹಾಕುತ್ತಾನೆ. ಇದು ಮ್ಯಾಕ್ಸ್ 2ಗೆ ಒಂದು ದೊಡ್ಡ ವೇದಿಕೆ ಸಿದ್ಧಪಡಿಸಿದೆ. 2ನೇ ಭಾಗದಲ್ಲಿ ಮ್ಯಾಕ್ಸ್ ಕೇವಲ ಒಬ್ಬ ಪೊಲೀಸ್ ಆಗಿರದೆ ಇಡೀ ಅಂಡರ್ ವರ್ಲ್ಡ್ಗೆ ಸಿಂಹವಪ್ನವಾಗುವ ಸಾಧ್ಯತೆ ಇದೆ. ಈ ಸಿನಿಮಾ ಸಾಬೀತುಪಡಿಸಿದ್ದು ಏನೆಂದರೆ ಸರಿಯಾದ ಮಾಸ್ ಸಿನಿಮಾ ಕೊಟ್ಟರೆ ಕನ್ನಡ ಜನರಿಗೆ ಅದನ್ನು ಕೈ ಬಿಡುವುದಿಲ್ಲ. ತಮಿಳು ಮತ್ತು ತೆಲುಗು ಸಿನಿಮಾಗಳು ಕನ್ನಡ ಮಾರುಕಟ್ಟೆಯನ್ನು ಆವರಿಸಿಕೊಳ್ಳುತ್ತಿರುವ ಕಾಲದಲ್ಲಿ ಮ್ಯಾಕ್ಸ್ ಮೂಲಕ ಸುದೀಪ್ ಅವರ ಕನ್ನಡ ಸಿನಿಮಾಗಳ ತಾಕತ್ತನ್ನು ಮತ್ತೆ ಎತ್ತಿ ತೋರಿಸಿದ್ದಾರೆ. ಸಿನಿಮಾ ಕಲೆಕ್ಷನ್ ಟ್ರೆಂಡ್. ಇದು ಕೇವಲ ಕರ್ನಾಟಕದಲ್ಲಿ ಅಲ್ಲದೆ ಓವರ್ ಸೀಸ್ನಲ್ಲೂ ಸುದೀಪ್ ಅವರ ಕೆರಿಯರ್ ಬೆಸ್ಟ್ ಕಲೆಕ್ಷನ್ ಮಾಡಿದೆ. ಒನ್ ಮ್ಯಾನ್ ಶೋ. ಸುದೀಪ್ ಅವರ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಒಂದು ವಿಶೇಷ ಸೆಗ್ಮೆಂಟ್ ಮಾಡಿ. ಅವರ ಗಡಸು ಧ್ವನಿ ಆ ಸಿನಿಮಾಗೆ 50% ಬಲ ತುಂಬಿದೆ. ಫೈನಲ್ ಸ್ಕ್ರಿಪ್ಟ್ ಅಂದರೆ
ಗೆಳೆಯರೆ, ಮ್ಯಾಕ್ಸ್ ಬರೀ ಸಿನಿಮಾ ಅಲ್ಲ, ಇದು ಕನ್ನಡ ಸಿನಿಮಾಗಳ ಹೊಸ ಪವರ್ ಹೌಸು. ಸುದೀಪ್ ಅವರ ಈ ಡೆಮನ್ ಅವತಾರ ಮುಂದೆ ಯಾವೆಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡುತ್ತೆ ಅಂತ ಕಾದು ನೋಡೋಣ. ನಿಮ್ಮ ಮ್ಯಾಕ್ಸ್ ಪ್ರಕಾರ ಸುದೀಪ್ ಅವರಿಗೆ ಸುಮಾರು ಸರಿ ಜೋಡಿಯಾಗಬಹುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬಹಳಷ್ಟು ಮಂದಿ ಈ ಸಿನಿಮಾವನ್ನು ಲೋಕೇಶ್ ಕನಕರಾಜ್ ಅವರ ಖೈದಿ ಚಿತ್ರಕ್ಕೆ ಹೋಲಿಸ್ತಾರೆ. ಆದರೆ ಆಳವಾಗಿ ನೋಡಿದರೆ ಖೈದಿಯಲ್ಲಿ ನಾಯಕ ಅನಿವಾರ್ಯವಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆದರೆ ಮ್ಯಾಕ್ಸ್ನಲ್ಲಿ ಅರ್ಜುನ್ ಮಹಾಕ್ಷಯ್ ತಾನೇ ಅಖಾಡಕ್ಕೆ ಇಳಿಯುತ್ತಾನೆ. ಉದ್ದೇಶ ಇಲ್ಲಿ ಕೇವಲ ಪ್ರಾಣ ಉಳಿಸುವುದರಲ್ಲ, ವ್ಯವಸ್ಥೆಯನ್ನೇ ಸರಿಪಡಿಸುವ ಡೆಮನ್ ಅವತಾರವಿದು. ಇದು ಕೇವಲ ಕಾಫಿಯಲ್ಲ, ಕಿಚ್ಚನ ಸ್ಟೈಲ್ನಲ್ಲಿ ಬಂದಿರೋ ಇಂಡಿಯನ್ ಜಾನ್ ವಿಕ್ ಅಂತಾನೆ ಹೇಳ್ಬೋದು. ಸುದೀಪ್ ಅವರ ಕಣ್ಣುಗಳ ಭಾಷೆ. ಈ ಸಿನಿಮಾದಲ್ಲಿ ಸುದೀಪ್ ಅವರ ಸಂಭಾಷಣೆಗಳು ಕಡಿಮೆ, ಆದರೆ ಅವರ ಕಣ್ಣುಗಳಲ್ಲೇ ಇಡೀ ಸಿನಿಮಾವನ್ನು ಕ್ಯಾರಿ ಮಾಡಿದ್ದಾರೆ. ಕ್ಲೋಸ್ ಆಫ್ ಶಾಟ್ಗಳಲ್ಲಿ ಸುದೀಪ್ ಅವರ ಕಣ್ಣುಗಳಲ್ಲಿನ ಸಿಟ್ಟು ಮತ್ತು ನೋವು ಪ್ರೇಕ್ಷಕರಿಗೆ ಅಂದರೆ ಜನಗಳಲ್ಲಿ ನೇರವಾಗಿ ತಲುಪುತ್ತೆ. ಹೈಲೈಟ್ ಆ್ಯಕ್ಷನ್ ಮಾಡುವಾಗ ಅವರ ಮುಖದಲ್ಲಿರೋ ಆ ಡೆಲಿವಿಷನ್ ಸ್ಟೈಲ್ ಸಿನಿಮಾದ ಟೈಟಲ್ಗೆ ಪಕ್ಕಾ ಮ್ಯಾಚ್ ಆಗುತ್ತೆ. 2024ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹಿಟ್ ಅಗತ್ಯವಿತ್ತು. ಮಾರುಕಟ್ಟೆ ಕಿಚ್ಚ ಸುದೀಪ್ ಅವರ ಕೇವಲ ಹೀರೋ ಆಗಿ ಮಾತ್ರವಲ್ಲದೆ ಕನ್ನಡಿಗರ ಹೆಮ್ಮೆಯನ್ನು ಹೊರ ರಾಜ್ಯಗಳಲ್ಲೂ ಮೆರೆಸಿದ್ದಾರೆ. ಪರಿಣಾಮ ಈ ಚಿತ್ರದ ಗೆಲುವು ಮುಂದಿನ ದೊಡ್ಡ ಸಿನಿಮಾಗಳಾದ ಬಿಲ್ಲಾ, ರಂಗಭಾಷಾ ಅಥವಾ ಇನ್ಯಾವುದೇ ಫ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಭದ್ರ ಬುನಾದಿ ಹಾಕಿದೆ. ನಿಮ್ಮ ವಿಡಿಯೋ ಕೊನೆಯಲ್ಲಿ ಏನಂದರೆ ಗೆಳೆಯರೆ, ಮ್ಯಾಕ್ಸ್ ಸಿನಿಮಾ ಬರೀ ಮ್ಯಾಕ್ಸ್ ಆಫೀಸ್ ಗಳಿಕೆಯಲ್ಲ, ಇದು ಕನ್ನಡ ಸಿನಿಮಾಗಳ ತಾಕತ್ತು. ಕೆಟ್ಟವರಿಗೆ ಕಾಲ ಬಂದಾಗ ಒಬ್ಬ ಡೆಮನ್ ಹುಟ್ಟಲೇಬೇಕೋ ಅನ್ನೋದಕ್ಕೆ ಈ ಅರ್ಜುನ್ ಮಹಾಕ್ಷಯ್ ಸಾಕ್ಷ್ಯ. ಕಿಚ್ಚ ಸುದೀಪ್ ಅವರ ಧ್ರುವಾವತಾರ ಇತಿಹಾಸ ಪುಟಗಳಲ್ಲಿ ಉಳಿಯುತ್ತೆ. ಸಿನಿಮಾ ಆ ಮಳೆಯಲ್ಲಿನ ಫೈಟ್ ಸೀನ್ ನೋಡುವಾಗ ನಿಮಗೆ ಮೈ ಜುಮ್ ಅನ್ನಿದ್ದು ನಿಜನಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ. ನೋಡಿ ಗೆಳೆಯರೆ, ಈ ಸಿನಿಮಾದಲ್ಲಿ ಕಿಚ್ಚನನ್ನು ಬರೀ ಹೀರೋ ಅಂತ ತೋರಿಸಿಲ್ಲ, ಅವರ ಒಬ್ಬ ಡೆಮನ್ ರಾಕ್ಷಸ ಅಂತ ಬಿಂಬಿಸಿದ್ದಾರೆ. ಯಾಕಂದರೆ ಸಮಾಜದಲ್ಲಿರೋ ಕ್ರೂರ ಮೃಗಗಳನ್ನು ಮಟ್ಟ ಹಾಕೋಕ್ಕೆ ಒಬ್ಬ ದೇವರಿಗಿಂತ ಒಬ್ಬ ರಾಕ್ಷಸನೇ ಬೇಕು ಅನ್ನೋದೇ ಈ ಸಿನಿಮಾದ ಡಾರ್ಕ್ ಫಿಲಾಸಫಿ. ಅರ್ಜುನ್ ಮಹಾಕ್ಷಯ್ ತನ್ನ ಫ್ಯಾಮಿಲಿಗಾಗಿ ಅಲ್ಲ, ಇಡೀ ಪೊಲೀಸ್ ವ್ಯವಸ್ಥೆಯ ಗೌರವ ಉಳಿಸೋಕೆ ಆ ರಾಕ್ಷಸ ರೂಪ ತಾಳೆ. ಕೇವಲ ಫೈಟ್ಸ್ ಅಲ್ಲ, ಈ ಸಿನಿಮಾದ ಸೌಂಡ್ ಡಿಸೈನ್ ಮತ್ತು ಲೈಟಿಂಗ್ ಗಮನಿಸಿ. ರಾತ್ರಿ ಹೊತ್ತಿನ ಆ ಮಳೆ, ಕತ್ತಲಿನ ಮಿಂಚು, ಕೆಚ್ಚಿನ ಕಣ್ಣುಗಳು, ಇದನ್ನು ನೋಡಿದರೆ ಹಾಲಿವುಡ್ನ ಜಾನ್ ವಿಕ್ ಅಥವಾ ಲೋಕೇಶ್ ಕನಕರಾಜ್ ಅವರ ಸಿನಿಮಾಗಳಿಗಿಂತ ಕಡಿಮೆ ಇಲ್ಲ ಅಂತ ನಿಮಗೂ ಅನಿಸುತ್ತೆ. ಅಜಿನೀಶ್ ಲೋಕನಾಥ್ ಕೊಟ್ಟಿರೋ ಆ ಲೋ ಬೇಸ್ ಮ್ಯೂಸಿಕ್ ಜನಗಳಲ್ಲಿ ಎದೆ ಬಡಿತ ಜಾಸ್ತಿ ಮಾಡುತ್ತೆ. ಸಿನಿಮಾದ ಎಂಡ್ ಕ್ರೆಡಿಟ್ಸ್ನಲ್ಲಿ ಸಿಕ್ಕಿರೋ ಆ ಸಣ್ಣ ಸುಳಿವು ಮ್ಯಾಕ್ಸ್ 2 ಬರಲಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದೆ. ಅರ್ಜುನ್ ಮಹಾಕ್ಷಯ್ ಎಂಬ ಈ ಡೆಮನ್ ಕತೆ ಇಲ್ಲಿಗೆ ನಿಂತಿಲ್ಲ. ಮುಂದಿನ ಭಾಗದಲ್ಲಿ ಇನ್ನೂ ದೊಡ್ಡ ಮಟ್ಟದ ಕ್ರೈಮ್ ಸಿಂಡಿಕೇಟ್ ವಿರುದ್ಧ ಕಿಚ್ಚ ಅಖಾಡಕ್ಕೆ ಇಳಿಯೋದು ಗ್ಯಾರಂಟಿ. ಇನ್ನು ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಆ್ಯಕ್ಷನ್ ಫ್ರಾಂಚೈಸಿ ಆಗೋದರಲ್ಲಿ ಸಂಶಯವಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಿಚ್ಚ ಸುದೀಪ್ ಅವರ ಕಳೆದ 2.5 ವರ್ಷ ಕಾಯಿಸಿದ್ದಕ್ಕೆ ಒಂದು ಪೈಸಾ ವಸೂಲು ಸಿನಿಮಾ ಕೊಟ್ಟಿದ್ದಾರೆ. ಇದು ಬರೀ ಕಲೆಕ್ಷನ್ ಅಲ್ಲ, ಇದು ಕನ್ನಡ ಸಿನಿಮಾದ ಗತ್ತು. ನೀವೇನಾದರೂ ಆ್ಯಕ್ಷನ್ ಅವರಾಗಿದ್ದರೆ ಕಿಚ್ಚನ ಆ ಡೆಮನ್ ಅವತಾರವನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಿಲಾಸಫಿ. ಅರ್ಜುನ್ ಮಹಾಕ್ಷಯ್ ತನ್ನ ಫ್ಯಾಮಿಲಿಗಾಗಿ ಅಲ್ಲ, ಇಡೀ ಪೊಲೀಸ್ ವ್ಯವಸ್ಥೆಯ ಗೌರವ ಉಳಿಸೋಕೆ ಆ ರಾಕ್ಷಸ ರೂಪ ತಾಳೆ. ಕೇವಲ ಫೈಟ್ಸ್ ಅಲ್ಲ, ಈ ಸಿನಿಮಾದ ಸೌಂಡ್ ಡಿಸೈನ್ ಮತ್ತು ಲೈಟಿಂಗ್ ಗಮನಿಸಿ. ರಾತ್ರಿ ಹೊತ್ತಿನ ಆ ಮಳೆ, ಕತ್ತಲಿನ ಮಿಂಚು, ಕೆಚ್ಚಿನ ಕಣ್ಣುಗಳು, ಇದನ್ನು ನೋಡಿದರೆ ಹಾಲಿವುಡ್ನ ಜಾನ್ ವಿಕ್ ಅಥವಾ ಲೋಕೇಶ್ ಕನಕರಾಜ್ ಅವರ ಸಿನಿಮಾಗಳಿಗಿಂತ ಕಡಿಮೆ ಇಲ್ಲ ಅಂತ ನಿಮಗೂ ಅನಿಸುತ್ತೆ. ಅಜಿನೀಶ್ ಲೋಕನಾಥ್ ಕೊಟ್ಟಿರೋ ಆ ಲೋ ಬೇಸ್ ಮ್ಯೂಸಿಕ್ ಜನಗಳಲ್ಲಿ ಎದೆ ಬಡಿತ ಜಾಸ್ತಿ ಮಾಡುತ್ತೆ. ಸಿನಿಮಾದ ಎಂಡ್ ಕ್ರೆಡಿಟ್ಸ್ನಲ್ಲಿ ಸಿಕ್ಕಿರೋ ಆ ಸಣ್ಣ ಸುಳಿವು ಮ್ಯಾಕ್ಸ್ 2 ಬರಲಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದೆ. ಅರ್ಜುನ್ ಮಹಾಕ್ಷಯ್ ಎಂಬ ಈ ಡೆಮನ್ ಕತೆ ಇಲ್ಲಿಗೆ ನಿಂತಿಲ್ಲ. ಮುಂದಿನ ಭಾಗದಲ್ಲಿ ಇನ್ನೂ ದೊಡ್ಡ ಮಟ್ಟದ ಕ್ರೈಮ್ ಸಿಂಡಿಕೇಟ್ ವಿರುದ್ಧ ಕಿಚ್ಚ ಅಖಾಡಕ್ಕೆ ಇಳಿಯೋದು ಗ್ಯಾರಂಟಿ. ಇನ್ನು ಸ್ಯಾಂಡಲ್ವುಡ್ನ ಅತಿ ದೊಡ್ಡ
ಆ್ಯಕ್ಷನ್ ಫ್ರಾಂಚೈಸಿ ಆಗೋದರಲ್ಲಿ ಸಂಶಯವಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಿಚ್ಚ ಸುದೀಪ್ ಅವರ ಕಳೆದ 2.5 ವರ್ಷ ಕಾಯಿಸಿದ್ದಕ್ಕೆ ಒಂದು ವರ್ತ ಪೈಸಾ ವಸೂಲು ಸಿನಿಮಾ ಕೊಟ್ಟಿದ್ದಾರೆ. ಇದು ಬರೀ ಕಲೆಕ್ಷನ್ ಅಲ್ಲ, ಇದು ಕನ್ನಡ ಸಿನಿಮಾದ ಗತ್ತು. ನೀವೇನಾದರೂ ಆ್ಯಕ್ಷನ್ ಅವರಾಗಿದ್ದರೆ ಕಿಚ್ಚನ ಆ ಡೆಮನ್ ಅವತಾರವನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಿಲಾಸಫಿ. ಅರ್ಜುನ್ ಮಹಾಕ್ಷಯ್ ತನ್ನ ಫ್ಯಾಮಿಲಿಗಾಗಿ ಅಲ್ಲ, ಇಡೀ ಪೊಲೀಸ್ ವ್ಯವಸ್ಥೆಯ ಗೌರವ ಉಳಿಸೋಕೆ ಆ ರಾಕ್ಷಸ ರೂಪ ತಾಳೆ. ಕೇವಲ ಫೈಟ್ಸ್ ಅಲ್ಲ, ಈ ಸಿನಿಮಾದ ಸೌಂಡ್ ಡಿಸೈನ್ ಮತ್ತು ಲೈಟಿಂಗ್ ಗಮನಿಸಿ. ರಾತ್ರಿ ಹೊತ್ತಿನ ಆ ಮಳೆ, ಕತ್ತಲಿನ ಮಿಂಚು, ಕೆಚ್ಚಿನ ಕಣ್ಣುಗಳು, ಇದನ್ನು ನೋಡಿದರೆ ಹಾಲಿವುಡ್ನ ಜಾನ್ ವಿಕ್ ಅಥವಾ ಲೋಕೇಶ್ ಕನಕರಾಜ್ ಅವರ ಸಿನಿಮಾಗಳಿಗಿಂತ ಕಡಿಮೆ ಇಲ್ಲ ಅಂತ ನಿಮಗೂ ಅನಿಸುತ್ತೆ. ಅಜಿನೀಶ್ ಲೋಕನಾಥ್ ಕೊಟ್ಟಿರೋ ಆ ಲೋ ಬೇಸ್ ಮ್ಯೂಸಿಕ್ ಜನಗಳಲ್ಲಿ ಎದೆ ಬಡಿತ ಜಾಸ್ತಿ ಮಾಡುತ್ತೆ. ಸಿನಿಮಾದ ಎಂಡ್ ಕ್ರೆಡಿಟ್ಸ್ನಲ್ಲಿ ಸಿಕ್ಕಿರೋ ಆ ಸಣ್ಣ ಸುಳಿವು ಮ್ಯಾಕ್ಸ್ 2 ಬರಲಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದೆ. ಅರ್ಜುನ್ ಮಹಾಕ್ಷಯ್ ಎಂಬ ಈ ಡೆಮನ್ ಕತೆ ಇಲ್ಲಿಗೆ ನಿಂತಿಲ್ಲ. ಮುಂದಿನ ಭಾಗದಲ್ಲಿ ಇನ್ನೂ ದೊಡ್ಡ ಮಟ್ಟದ ಕ್ರೈಮ್ ಸಿಂಡಿಕೇಟ್ ವಿರುದ್ಧ ಕಿಚ್ಚ ಅಖಾಡಕ್ಕೆ ಇಳಿಯೋದು ಗ್ಯಾರಂಟಿ. ಇನ್ನು ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಆ್ಯಕ್ಷನ್ ಫ್ರಾಂಚೈಸಿ ಆಗೋದರಲ್ಲಿ ಸಂಶಯವಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಿಚ್ಚ ಸುದೀಪ್ ಅವರ ಕಳೆದ 2.5 ವರ್ಷ ಕಾಯಿಸಿದ್ದಕ್ಕೆ ಒಂದು ವರ್ತ ಪೈಸಾ ವಸೂಲು ಸಿನಿಮಾ ಕೊಟ್ಟಿದ್ದಾರೆ. ಇದು ಬರೀ ಕಲೆಕ್ಷನ್ ಅಲ್ಲ, ಇದು ಕನ್ನಡ ಸಿನಿಮಾದ ಗತ್ತು. ನೀವೇನಾದರೂ ಆ್ಯಕ್ಷನ್ ಅವರಾಗಿದ್ದರೆ ಕಿಚ್ಚನ ಆ ಡೆಮನ್ ಅವತಾರವನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಜನಗಳಿಗೆ ಈಗ ಹೇಗಬೇಕಂದ್ರೆ, ಗೆಳೆಯರೇ, ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರ ಎದುರು ದರ್ಶನ್ ಮತ್ತು ಯಶ್ ವಿಲನ್ನ ಆಗಿ ಬಂದರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ, ಕಮೆಂಟ್ ಮಾಡಿ. ಈ ಸಿನಿಮಾಗೆ ನೀವು 5ಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಾ? ನಿಮ್ಮ ರೇಟಿಂಗ್ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ. ಮತ್ತು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರ ವೃತ್ತಿ ಜೀವನದ ಮೈಲಿಗಲ್ಲು. ಕನ್ನಡ ಚಿತ್ರರಂಗದ ಗತ್ತನ ಈ ಸಿನಿಮಾ ಮತ್ತೊಮ್ಮೆ ಜಗತ್ತಿಗೆ ತೋರಿಸಿದೆ. ನೀವು ಇನ್ನೂ ಈ ಸಿನಿಮಾವನ್ನು ಮಿಸ್ ಮಾಡಿಕೊಂಡಿದ್ದರೆ ನಿಮ್ಮ ಹತ್ತಿರದ ಥಿಯೇಟರ್ ಅಥವಾ OTTಯಲ್ಲಿ ಈಗಲೇ ನೋಡಿ. ಸಾಮಾನ್ಯವಾಗಿ ಹೀರೋ ಎಂದರೆ ಸಮಾಜದ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬವನು. ಆದರೆ ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಅವರ ಪಾತ್ರ ಆಂಟಿ ಹೀರೋ ಛಾಯೆಯನ್ನು ಹೊಂದಿದೆ. ಅರ್ಜುನ್ ಮಹಾಕ್ಷಯ್ ಕಾನೂನಿನಿಗಿಂತ ಹೆಚ್ಚಾಗಿ ತನ್ನದೇ ಆದ ನ್ಯಾಯದ ಹಾದಿಯನ್ನು ನಂಬುತ್ತಾನೆ. ಸಮಾಜದ ಕಸವನ್ನು ಗುಡಿಸಲು ಕೈಗೆ ಕಸಬರಿಕೆ ಹಿಡಿಯುವ ಬದಲು ಆತ ರಾಕ್ಷಸನಾಗಿ ಬದಲಾಗುತ್ತಾನೆ. ಈ ಡೆಮನ್ ಕಾನ್ಸೆಪ್ಟ್ ಅನ್ನು ಹಾಲಿವುಡ್ನ ದಿ ಫನಿಷರ್ ಪಾತ್ರಕ್ಕೆ ಹೋಲಿಸಬಹುದು.
ಅಜನೀಶ್ ಲೋಕನಾಥ್ ಅವರ ಕೆಲಸ ಇಲ್ಲಿ ಬರೀ ಮ್ಯೂಸಿಕ್ ಅಲ್ಲ, ಅದು ಒಂದು ಸೌಂಡ್ ಸ್ಟೆಪ್. ಲೋ ಫ್ರೀಕ್ವೆನ್ಸಿ ಸೌಂಡ್. ಫೈಟ್ ಸೀನ್ ಬರುವ ಮೊದಲು ಸದ್ದಿಲ್ಲದಂತೆ ಬರುವ ಬೇಸ್ ಪ್ರೇಕ್ಷಕರಿಗೆ ಅಂದರೆ ಜನಗಳಲ್ಲಿ ಆತಂಕ ಮೂಡಿಸುತ್ತದೆ. ಗನ್ ಶಾಟ್ಸ್. ಸಿನಿಮಾದಲ್ಲಿ ಬಳಸಲಾದ ಪ್ರತಿಯೊಂದು ಗನ್ ಸೌಂಡ್ ಕೂಡ ವಿಭಿನ್ನವಾಗಿದೆ. ಇದು ಸಿನಿಮಾಗೆ ಒಂದು ರಿಯಲಿಸ್ಟಿಕ್ ಮತ್ತು ಮೆಟಾಲಿಕ್ ಫೀಲ್ ನೀಡುತ್ತೆ. ಕಲರ್ ಗ್ರೇಡಿಂಗ್ ಮತ್ತು ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಅಂದರೆ ಚಿತ್ರದ ನಿರ್ದೇಶಕರು ಮತ್ತು ಛಾಯಾಗ್ರಾಹಕರು ಸಿರಿಯನ್ ಮತ್ತು ಆರೆಂಜ್ ಕಲರ್ ಫ್ಯಾಂಟೇಜ್ ಅನ್ನು ಬಳಸಿದ್ದಾರೆ. ರಾತ್ರಿಯ ಕಡು ನೀಲಿ ಡಾರ್ಕ್ ಬ್ಲೂ ಹಿನ್ನೆಲೆಯಲ್ಲಿ ಕಿತ್ತಾಳೆ ಬಣ್ಣದ ಬೆಂಕಿ ಅಥವಾ ಲೈಟ್ ಬಳಸುವುದು ಕಣ್ಣಿಗೆ ಹಬ್ಬದಂತೆ ಕಾಣುತ್ತದೆ. ಇದು ಪ್ರೇಕ್ಷಕರಿಗೆ ಕಥೆಯ ತೀವ್ರತೆಯನ್ನು ಹೆಚ್ಚು ಮಾಡುತ್ತದೆ. ಕಿಚ್ಚನ ಕಣ್ಣುಗಳಲ್ಲಿನ ತೇಜಸ್ಸು ಈ ಲೈಟಿಂಗ್ನಲ್ಲಿ ಮತ್ತಷ್ಟು ಎದ್ದು ಕಾಣುತ್ತದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಕೇವಲ ಒಂದು ಫೈಟ್ನಲ್ಲಿ ಮುಗಿಯುವುದಿಲ್ಲ, ಅದು ವ್ಯವಸ್ಥೆಯ ವಿರುದ್ಧ ಬಂಡಾಯ. ಕೊನೆಯಲ್ಲಿ ಮ್ಯಾಕ್ಸ್ ತಾನು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಡುವುದಿಲ್ಲ, ಬದಲಿಗೆ ಸವಾಲು ಹಾಕುತ್ತಾನೆ. ಇದು ಮ್ಯಾಕ್ಸ್ 2ಗೆ ಒಂದು ದೊಡ್ಡ ವೇದಿಕೆ ಸಿದ್ಧಪಡಿಸಿದೆ. ಎರಡನೇ ಭಾಗದಲ್ಲಿ ಮ್ಯಾಕ್ಸ್ ಕೇವಲ ಒಬ್ಬ ಪೊಲೀಸ್ ಆಗಿರದೆ ಇಡೀ ಅಂಡರ್ ವರ್ಲ್ಡ್ಗೆ ಸಿಂಹವಪ್ನವಾಗುವ ಸಾಧ್ಯತೆ ಇದೆ. ಈ ಸಿನಿಮಾ ಸಾಬೀತುಪಡಿಸಿದ್ದು ಏನೆಂದರೆ ಸರಿಯಾದ ಮಾಸ್ ಸಿನಿಮಾ ಕೊಟ್ಟರೆ ಕನ್ನಡ ಜನರಿಗೆ ಅದನ್ನು ಕೈಬಿಡುವುದಿಲ್ಲ. ತಮಿಳು ಮತ್ತು ತೆಲುಗು ಸಿನಿಮಾಗಳು ಕನ್ನಡ ಮಾರುಕಟ್ಟೆಯನ್ನು ಆವರಿಸಿಕೊಳ್ಳುತ್ತಿರುವ ಕಾಲದಲ್ಲಿ ಮ್ಯಾಕ್ಸ್ ಮೂಲಕ ಸುದೀಪ್ ಅವರ ಕನ್ನಡ ಸಿನಿಮಾಗಳ ತಾಕತ್ತನ್ನು ಮತ್ತೆ ಎತ್ತಿ ತೋರಿಸಿದ್ದಾರೆ. ಸಿನಿಮಾ ಕಲೆಕ್ಷನ್ ಟ್ರೆಂಡ್. ಇದು ಕೇವಲ ಕರ್ನಾಟಕದಲ್ಲಿ ಅಲ್ಲದೆ ಓವರ್ ಸೀಸ್ನಲ್ಲೂ ಸುದೀಪ್ ಅವರ ಕೆರಿಯರ್ ಬೆಸ್ಟ್ ಕಲೆಕ್ಷನ್ ಮಾಡಿದೆ. ಒನ್ ಮ್ಯಾನ್ ಶೋ. ಸುದೀಪ್ ಅವರ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಒಂದು ವಿಶೇಷ ಸೆಗ್ಮೆಂಟ್ ಮಾಡಿ. ಅವರ ಗಡಸು ಧ್ವನಿ ಆ ಸಿನಿಮಾಗೆ 50% ಬಲ ತುಂಬಿದೆ. ಫೈನಲ್ ಸ್ಕ್ರಿಪ್ಟ್ ಅಂದರೆ ಗೆಳೆಯರೆ, ಮ್ಯಾಕ್ಸ್ ಬರೀ ಸಿನಿಮಾ ಅಲ್ಲ, ಇದು ಕನ್ನಡ ಸಿನಿಮಾಗಳ ಹೊಸ ಪವರ್ ಹೌಸ್. ಸುದೀಪ್ ಅವರ ಈ ಡೆಮನ್ ಅವತಾರ ಮುಂದೆ ಯಾವೆಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡುತ್ತೆ ಅಂತ ಕಾದು ನೋಡೋಣ. ನಿಮ್ಮ ಮ್ಯಾಕ್ಸ್ ಪ್ರಕಾರ ಸುದೀಪ್ ಅವರಿಗೆ ಸುಮಾರು ಸರಿ ಜೋಡಿಯಾಗಬಹುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬಹಳಷ್ಟು ಮಂದಿ ಈ ಸಿನಿಮಾವನ್ನು ಲೋಕೇಶ್ ಕನಕರಾಜ್ ಅವರ ಖೈದಿ ಚಿತ್ರಕ್ಕೆ ಹೋಲಿಸ್ತಾರೆ. ಆದರೆ ಆಳವಾಗಿ ನೋಡಿದರೆ ಖೈದಿಯಲ್ಲಿ ನಾಯಕ ಅನಿವಾರ್ಯವಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆದರೆ ಮ್ಯಾಕ್ಸ್ನಲ್ಲಿ ಅರ್ಜುನ್ ಮಹಾಕ್ಷಯ್ ತಾನೇ ಅಖಾಡಕ್ಕೆ ಇಳಿಯುತ್ತಾನೆ. ಉದ್ದೇಶ ಇಲ್ಲಿ ಕೇವಲ ಪ್ರಾಣ ಉಳಿಸುವುದಲ್ಲ, ವ್ಯವಸ್ಥೆಯನ್ನೇ ಸರಿಪಡಿಸುವ ಡೆಮನ್ ಅವತಾರವಿದು. ಇದು ಕೇವಲ ಕಾಫಿಯಲ್ಲ, ಕಿಚ್ಚನ ಸ್ಟೈಲ್ನಲ್ಲಿ ಬಂದಿರೋ ಇಂಡಿಯನ್ ಜಾನ್ ವಿಕ್ ಅಂತಾನೆ ಹೇಳ್ಬೋದು. ಸುದೀಪ್ ಅವರ ಕಣ್ಣುಗಳ ಭಾಷೆ. ಈ ಸಿನಿಮಾದಲ್ಲಿ ಸುದೀಪ್ ಅವರ ಸಂಭಾಷಣೆಗಳು ಕಡಿಮೆ, ಆದರೆ ಅವರ ಕಣ್ಣುಗಳಲ್ಲೇ ಇಡೀ ಸಿನಿಮಾವನ್ನು ಕ್ಯಾರಿ ಮಾಡಿದ್ದಾರೆ. ಕ್ಲೋಸ್ ಆಫ್ ಶಾಟ್ಗಳಲ್ಲಿ ಸುದೀಪ್ ಅವರ ಕಣ್ಣುಗಳಲ್ಲಿನ ಸಿಟ್ಟು ಮತ್ತು ನೋವು ಪ್ರೇಕ್ಷಕರಿಗೆ ಅಂದರೆ ಜನಗಳಲ್ಲಿ ನೇರವಾಗಿ ತಲುಪುತ್ತೆ. ಹೈಲೈಟ್ ಆ್ಯಕ್ಷನ್ ಮಾಡುವಾಗ ಅವರ ಮುಖದಲ್ಲಿರೋ ಆ ಡೆಲಿವಿಷನ್ ಸ್ಟೈಲ್ ಸಿನಿಮಾದ ಟೈಟಲ್ಗೆ ಪಕ್ಕಾ ಮ್ಯಾಚ್ ಆಗುತ್ತೆ. 2024ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹಿಟ್ ಅಗತ್ಯವಿತ್ತು. ಮಾರುಕಟ್ಟೆ. ಕಿಚ್ಚ ಸುದೀಪ್ ಅವರ ಕೇವಲ ಹೀರೋ ಆಗಿ ಮಾತ್ರವಲ್ಲದೆ ಕನ್ನಡಿಗರ ಹೆಮ್ಮೆಯನ್ನು ಹೊರ ರಾಜ್ಯಗಳಲ್ಲೂ ಮೆರೆಸಿದ್ದಾರೆ. ಪರಿಣಾಮ ಈ ಚಿತ್ರದ ಗೆಲುವು ಮುಂದಿನ ದೊಡ್ಡ ಸಿನಿಮಾಗಳಾದ ಬಿಲ್ಲಾ, ರಂಗಭಾಷಾ ಅಥವಾ ಇನ್ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಭದ್ರ ಬುನಾದಿ ಹಾಕಿದೆ. ನಿಮ್ಮ ವಿಡಿಯೋ ಕೊನೆಯಲ್ಲಿ ಏನಂದರೆ ಗೆಳೆಯರೆ, ಮ್ಯಾಕ್ಸ್ ಸಿನಿಮಾ ಬರೀ ಮ್ಯಾಕ್ಸ್ ಆಫೀಸ್ ಗಳಿಕೆಯಲ್ಲ, ಇದು ಕನ್ನಡ ಸಿನಿಮಾಗಳ ತಾಕತ್ತು. ಕೆಟ್ಟವರಿಗೆ ಕಾಲ ಬಂದಾಗ ಒಬ್ಬ ಡೆಮನ್ ಹುಟ್ಟಲೇಬೇಕೋ ಅನ್ನೋದಕ್ಕೆ ಈ ಅರ್ಜುನ್ ಮಹಾಕ್ಷಯ್ ಸಾಕ್ಷ್ಯ. ಕಿಚ್ಚ ಸುದೀಪ್ ಅವರ ಧ್ರುವತಾರ ಇತಿಹಾಸ ಪುಟಗಳಲ್ಲಿ ಉಳಿಯುತ್ತೆ. ಸಿನಿಮಾ ಆ ಮಳೆಯಲ್ಲಿನ ಫೈಟ್ ಸೀನ್ ನೋಡುವಾಗ ನಿಮಗೆ ಮೈ ಜುಮ್ ಅನ್ನಿದ್ದು ನಿಜನಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ. ನೋಡಿ ಗೆಳೆಯರೆ, ಈ ಸಿನಿಮಾದಲ್ಲಿ ಕಿಚ್ಚನನ್ನ ಬರೀ ಹೀರೋ ಅಂತ ತೋರಿಸಿಲ್ಲ, ಅವರ ಒಬ್ಬ ಡೆಮನ್ ರಾಕ್ಷಸ ಅಂತ ಬಿಂಬಿಸಿದ್ದಾರೆ. ಯಾಕಂದರೆ ಸಮಾಜದಲ್ಲಿರೋ ಕ್ರೂರ ಮೃಗಗಳನ್ನು ಮಟ್ಟ ಹಾಕೋಕ್ಕೆ ಒಬ್ಬ ದೇವರಿಗಿಂತ ಒಬ್ಬ ರಾಕ್ಷಸನೇ ಬೇಕು ಅನ್ನೋದೇ ಈ ಸಿನಿಮಾದ ಡಾರ್ಕ್
ಮ್ಯಾಕ್ಸ್ ಸಿನಿಮಾದಲ್ಲಿ ಹೈಟೆಕ್ ಆ್ಯಕ್ಷನ್ ಬಗ್ಗೆ ನೋಡೋದಾದರೆ ಬರೀ ಗುಂಡಿನ ಕಾಳಗಳವಲ್ಲ, ಈ ಸಿನಿಮಾದಲ್ಲಿ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಅಂದರೆ CQB ಶೈಲಿಯ ಫೈಟ್ಸ್ ಬಳಸಲಾಗಿದೆ. ರಿಯಲಿಸ್ಟಿಕ್ ಸ್ಟಂಟ್ಸ್. ಸುದೀಪ್ ಅವರ ಈ ಸಿನಿಮಾಗೆ ವಿಶೇಷವಾಗಿ ತರಬೇತಿ ಪಡೆದಿದ್ದಾರೆ. ಪ್ರತಿಯೊಂದು ಪಂಚ್ ಮತ್ತು ಕಿಕ್ ನೋಡಲು ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತದೆ. ವೆಪನ್ ಡಿಟೇಲಿಂಗ್. ಸಿನಿಮಾದಲ್ಲಿ ಬಳಸಲಾದ ಗನ್ಗಳು ಮತ್ತು ಆಯುಧಗಳು ಕೇವಲ ಡಮ್ಮಿಗಳಲ್ಲ, ಅವುಗಳ ಸೌಂಡ್ ಮತ್ತು ಹ್ಯಾಂಡ್ಲಿಂಗ್ ನೋಡುವವರಿಗೆ ಅಸಲಿ ಅನುಭವ ನೀಡುತ್ತದೆ. ಸ್ಯಾಂಡಲ್ವುಡ್ನ ಹೊಸ ಟ್ರೆಂಡ್ ಸೆಟ್ಟರ್. ಪಕ್ಕಾ ರಾಯಲ್ ಮೇಕಿಂಗ್. ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಾಗಿ ಹಳ್ಳಿ ಸಗಡು ಅಥವಾ ಫ್ಯಾಮಿಲಿ ಡ್ರಾಮಾ ನೋಡ್ತಿದ್ವಿ. ಆದರೆ ಮ್ಯಾಕ್ಸ್ ಸಂಪೂರ್ಣವಾಗಿ ಅರ್ಜುನ್ ಆ್ಯಕ್ಷನ್ ಥ್ರಿಲ್ಲರ್ ಶೈಲಿಯಲ್ಲಿದೆ. ಕಲೆಪುಲಿ ಎಸ್. ತನು ಅವರ ಎಂಟ್ರಿ. ತಮಿಳಿನ ದಿಗ್ಗಜ ನಿರ್ಮಾಪಕರು ಕನ್ನಡಕ್ಕೆ ಬಂಡವಾಳ ಹೂಡಿದ್ದಾರೆ ಅಂದರೆ ನಮ್ಮ ಸಿನಿಮಾಗಳ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕೆ ಇದು ಸಾಕ್ಷ್ಯ. ಸುದೀಪ್ ಅವರ ಆ್ಯಕ್ಷನ್ ಹೀರೋ ಇಮೇಜ್ ಅಂದರೆ ಸುದೀಪ್ ಅವರು ಬರೀ ನಟರಲ್ಲ, ಅವರೊಬ್ಬರು ಅದ್ಭುತ ಆ್ಯಕ್ಷನ್ ಡೈರೆಕ್ಟರ್ ಕೂಡ. ಈ ಸಿನಿಮಾದ ಕೆಲವು ಸೀನ್ಗಳಲ್ಲಿ ಸುದೀಪ್ ಅವರ ಸ್ವಂತ ಇನ್ಸ್ಟಿಟ್ಯೂಟ್ ಇವೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಮೌನ ಆ ಸಿನಿಮಾದಲ್ಲಿ ಅತಿ ಹೆಚ್ಚು ಮಾತಾಡುತ್ತದೆ. ಪಬ್ಲಿಕ್ ಟಾಕ್ ಮತ್ತು ಅಭಿಮಾನಿಗಳ ಕ್ರೇಜ್ ಅಂದರೆ ಒಂದು ಆಡಿಯನ್ಸ್ನ ಒಂದು ಮಾತು ಏನಂದರೆ ರಿಪೀಟ್ ಆಡಿಯನ್ಸ್. ಈ ಸಿನಿಮಾ ಕೇವಲ ಒಂದು ಸಲ ನೋಡೋದಲ್ಲ, ಸುದೀಪ್ ಅವರು ಮ್ಯಾನರಿಸಮ್ ನೋಡೋಕ್ಕೆ ಅಭಿಮಾನಿಗಳು 2-3 ಬಾರಿ ಥಿಯೇಟರ್ಗೆ ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾ. ಇನ್ಫ್ಯಾಕ್ಟ್ ಸಿನಿಮಾದ ಡೈಲಾಗ್ಗಳು ಮತ್ತು ಸುದೀಪ್ ಅವರ ಸ್ಟೈಲ್ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ. ಮುಂಬರುವ ಭಾಗದ ಕತೆ ಕುತೂಹಲ. ಸಿನಿಮಾದ ಎಂಡ್ ಕ್ರೆಡಿಟ್ಸ್ನಲ್ಲಿ ಬರುವ ಸಣ್ಣ ಸುಳಿವು ಮ್ಯಾಕ್ಸ್ 2 ಬರಲಿದೆ ಎಂಬುದು ಖಚಿತಪಡಿಸಿದೆ. ಕತೆ ಎಲ್ಲಿಗೆ ಮುಗಿಯುತ್ತೋ ಅಲ್ಲಿಂದ ದೊಡ್ಡ ಮಟ್ಟದ ಯುದ್ಧ ಶುರುವಾಗಬಹುದು ಎಂಬ ಸಸ್ಪೆನ್ಷನ್ ವೀಕ್ಷಕರಿಗೆ ಕಾಡುತ್ತಿದೆ.